Hi. Hi, How are you feeling, Anu? I'm so feeling happy Why? because I will get a baby brother today. Hmm. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಆಫ್ಟರ್ ಅ ಶಾರ್ಟ್ ಬ್ರೇಕ್ ನಾನು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ರೀಸನ್ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ನನಗೆ ಡೆಲಿವ್ರಿ ಆಯಿತು. ಇದು ಬಂದು ತುಂಬಾ ಸ್ಪೆಷಲ್ ವಿಡಿಯೋ. ನನ್ನ ಡೆಲಿವ್ರಿ ಡೇ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ, ನನಗೆ ಯಾವ ಡೆಲಿವ್ರಿ ಆಯಿತು, ಯಾವ ಬೇಬಿ ಆಯಿತು, ಮತ್ತು ನಾವು ಎಷ್ಟು ದಿನ ಹಾಸ್ಪಿಟಲಲ್ಲಿ ಸ್ಟೇ ಮಾಡಿದ್ವಿ, ಯಾವ ಹಾಸ್ಪಿಟಲು, ಇದೆಲ್ಲ ಡೀಟೇಲ್ಸ್ನ ನಾನು ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇದು ಬಂದು 9th August ಅರ್ಲಿ ಮಾರ್ನಿಂಗು. ಸೊ ನಂದು ಶೆಡ್ಯೂಲ್ ಡೆಲಿವ್ರಿ ಆಗಿದ್ದರಿಂದ ನಾವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನಾನು ದೇವ್ರಿಗೆ ಪೂಜೆ ಮಾಡಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ತುಂಬಾ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು. ಭಯ ಇತ್ತು ಒಂದು ಕಡೆ ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ ಇಷ್ಟು 9 months ವೆಯ್ಟ್ ಮಾಡಿದ್ದು ನಾನು ಇವತ್ತು ನಮ್ಮ ಮಗುನ ಮೀಟ್ ಮಾಡ್ತೀನಿ ಅಂತೇಳಿ. ಮತ್ತು ಅದೇ ಟೈಮು ಡೆಲಿವ್ರಿ ಹೇಗಾಗುತ್ತೆ, ಯಾವ ಬೇಬಿ ಆಗುತ್ತೆ ಅಂತೇಳಿ ತುಂಬಾ ಟೆನ್ಷನ್ ಇತ್ತು. ಸೊ ಎಲ್ಲನೂ ಬದಿಗೊತ್ತಿ ಒಂದು ಕಡೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಬ್ ಇನ್ನೇನು ಬರಬೇಕು, ನಾವು ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಮ್ಮಮ್ಮನೇ ಬೆಳಿಗ್ಗೆ ಎದ್ದು ಹೂವೆಲ್ಲ ಇಟ್ಟು ದೇವರಿಗೆ ಪೂಜೆ ಎಲ್ಲ ಮಾಡಿದರು. ಸೊ ನಾನು ಹಾಗೆ ಒಂದು ಧೂಪನ ಹಂಚಿಸಿ ದೇವರಿಗೆ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದೀವಿ. ಕ್ಯಾಬು ಇನ್ನೇನು ಬರಬೇಕು. ಸೊ ಇದು ಬಂದು ಆಲ್ಮೋಸ್ಟು 5 o'clock 4:30 ಆ ಟೈಮಿಂಗ್ಸಲ್ಲಿ. ಯಾಕಂದರೆ ನನಗೆ ಅಡ್ಮಿಷನ್ನು 6 o'clock ನಂದು ಬಂದು ಶೆಡ್ಯೂಲ್ಡ್ C-section ಆಗಿದ್ದರಿಂದ ಸೊ ಡಾಕ್ಟರು ಪ್ರೀ ಆಪ್ರೇಷನ್ ಪ್ರೊಸೀಜರ್ಸ್ನ ಫಾಲೋ ಮಾಡೋದಕ್ಕೆ ಹೇಳಿದರು. ಏನಪ್ಪ ಅಂತಂದರೆ ಸ್ಯಾಟರ್ಡೆ ನೈಟು ಆಫ್ಟರ್ 2 AM ಏನು ಕೂಡ ತಿನ್ನಬಾರ್ದು ಅಂತೇಳಿ ಹೇಳಿದರು. ಸೊ ನಾನು ನೈಟ್ ಲಾಸ್ಟ್ ಊಟ ಮಾಡಿದ್ದು, ಬೆಳಿಗ್ಗೆ ತನಕ ಏನೂ ತಿಂದಿಲ್ಲ, ನೀರು ಕೂಡ ಕುಡ್ದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡು, ನಮ್ಮಮ್ಮ ಎಲ್ಲರೂ ಅವರೂ ಸ್ವಲ್ಪ ಟೆನ್ಷನ್ನು, ಖುಷಿ ಎಲ್ಲ ಮಿಕ್ಸ್ ಫೀಲಿಂಗ್ಸಿಂದ ಇದ್ದಾರೆ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಯಾವಾಗ ಬೇಬಿ ಬರುತ್ತೆ ಅಂಥೇಳಿ. ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಇನ್ನೇನು ಕ್ಯಾಬ್ ಬಂದು ನಾವು ಹೊರಡಬೇಕು. ಹೊರಡೋಕ್ಕೆ ಮುಂಚೆ ನಮ್ಮನೆ ದೇವರಿಗೆಲ್ಲ ಪೂಜೆ ಮಾಡಿ, ಹೊಸ್ಲಿಗೆ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಎಲ್ಲನೂ ಒಳ್ಳೆಯದಾಗಲಿ ಅಂತೇಳಿ ದೇವ್ರ ಹತ್ರ ಬೇಡಿಕೊಂಡು ಹೊರಡ್ತಾ ಇದ್ದೀವಿ. ಇದು ನನ್ನ ಮಗಳು ಮಾಡಿರೋ ವೀಡಿಯೋ, ಹಾಗಾಗಿ ಅವಳಿಗೆ ಆ್ಯಂಗಲ್ ಎಲ್ಲ ಗೊತ್ತಿಲ್ಲ. ಎಷ್ಟು ಆಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದಾಳೆ. ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಹೊರಡ್ತಾ ಇದ್ದೀವಿ. ನಾವಿರೋದು ಚಂದಾಪುರದಲ್ಲಿ. ನಂದು ಹಾಸ್ಪಿಟಲ್ ಬಂದು ಹೆಬ್ಬಾಳು ಸಹಕಾರ ನಗರ ಹತ್ರ ಆ ಹಾಸ್ಪಿಟಲು. ಯಾಕಂದರೆ ನಮ್ಮ ಗೈನಕಾಲಜಿಸ್ಟು ಅಲ್ಲಿರೋದ್ರಿಂದ ನಾವು ಅದೇ ಹಾಸ್ಪಿಟಲ್ ಚೂಸ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು, ಕ್ಯಾಬ್ ಬಂದು ನಾವು ಹೊರಟಿದ್ದೀವಿ. ಇನ್ನೂ ಫುಲ್ ಕತ್ಲಿದೆ. ಆಲ್ಮೋಸ್ಟ್ ನಾವು ಹೊರಡೋ ಅಷ್ಟರಲ್ಲಿ 5:30 ಆಯಿತು. ಸೊ 1 hour ಜರ್ನಿ ತೋರಿಸ್ತಾಯಿತ್ತು. ಅರೌಂಡ್ 6:30 ಅಷ್ಟರಲ್ಲಿ ನಾವು ರೀಚ್ ಆಗ್ತೀವಿ ಅಂತ. ಅಡ್ಮಿಷನ್ ಬಂದು 6ಗೆ ಹೇಳಿದರು, ಬಟ್ ಹಾಗೂ ಒಂದು 1/2 hour ಲೇಟ್ ಆಯಿತು. ಬಟ್ ಓಕೆ ಅಂತೇಳಿ ಹೊರಟ್ವಿ. ನೋಡಿ, ನಮ್ಮ ಹಾಸ್ಪಿಟಲ್ ಬಂತು. ನಾವು ಚೂಸ್ ಮಾಡಿದ್ದು ಮದರ್ಹುಡ್ ಹಾಸ್ಪಿಟಲ್ಲು, ಹೆಬ್ಬಾಳು. ಸೊ ಹೊರಡ್ತಾ ಇದ್ವಿ. ಆಲ್ಮೋಸ್ಟ್ ಬೆಳಿಗ್ಗೆ 6:30 ಅಷ್ಟರಲ್ಲಿ ರೀಚ್ ಆದ್ವಿ. ಅಡ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ರೆಡಿ ಒಬ್ಬರು ಪೇಷಂಟ್ ಇದ್ದಿದ್ದರಿಂದ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅಡ್ಮಿಷನ್ ಎಲ್ಲ ಆಯಿತು. ನೋಡ್ತಾ ಇರ್ಬೋದು, ಇದು ನಮ್ಮ ರೂಮು. ಸೊ ಕ್ವಿಕ್ಕಾಗಿ ರೂಮ್ ಟೂರ್ ನೋಡ್ಕೊಂಡು ಬರೋಣ ಬನ್ನಿ.
ಸೊ ರೂಮ್ ನಂಬರ್ ಬಂದು 201. ನಾವು ತೊಗೊಂಡಿದ್ದು ಪ್ರೈವೇಟ್ ರೂಮು, ಸೊ ಶೇರಿಂಗ್ ಇಲ್ಲ. ಆಲ್ಮೋಸ್ಟ್ ನಾವು ಅಡ್ಮಿಷನ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ 7 o'clock ಆಯಿತು. ಸೊ ಒಂದು ಅಟೆಂಡರ್ ಬೆಡ್ ಇದೆ ಮತ್ತು ಬೇಬಿಗೆ ಕ್ರ್ಯಾಡಲ್ ಇದೆ, ಪೇಷಂಟ್ ಬೆಡ್ಡು. ಸೊ ಇಲ್ಲಿ ಒಂದು ಟಿ ವಿ ಯೂನಿಟ್ ಇದೆ, ಪ್ಲಸ್ಸು ಸ್ಟೋರೇಜಿಗೆ ಅಂತೇಳಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. ಮತ್ತು ಅದು ಕಬೋರ್ಡ್ ಆಪೋಸಿಟಲ್ಲೇ ವಾಶ್ರೂಮ್ ಕೂಡ ಇದೆ. ಸೊ ವಾಶ್ರೂಮ್ ಯೂಸ್ ಮಾಡ್ತಾ ಇದ್ದಿದ್ದರಿಂದ ನಾನು ಅದು ಕ್ಲಿಪ್ಸ್ ತೊಗೊಳೋದಕ್ಕಾಗಿಲ್ಲ. ನನಗೆ ಬಂದ ತಕ್ಷಣ ಅವರು ಹಾಸ್ಪಿಟಲ್ ಕಡೆಯಿಂದ ಗೌನ್ ಕೊಟ್ಟರು. ಸೊ ಗೌನಲ್ಲಿ ನಾನು ಚೇಂಜ್ ಆಗಿ ಇನ್ನೇನು ಅವರು ಪ್ರೆಪ್ಪೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು, ದಿಸ್ ಇಸ್ ಮೈ ಗೌನ್. ಸೊ ಇಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಆಗಿದೆ. ನಾನು ಆಗಲೇ ಹೇಳಿದಾಗೆ ನಾನು ಬಂದು ಸಿ ಸೆಕ್ಷನ್ ಡೆಲಿವ್ರಿ. ನಂದು ಲಾಸ್ಟ್ ಡೆಲಿವ್ರಿ ಕೂಡ ಸಿ ಸೆಕ್ಷನ್ ಆಗಿದ್ದರಿಂದ ಈ ಸರಿ ಕೂಡ ನಾವು ಸಿ ಸೆಕ್ಷನ್ನೇ ಆಪ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮ ಗೈನಕ್ಕು ಹೇಳಿದರು ನಾರ್ಮಲ್ ಟ್ರೈ ಮಾಡ್ಬೋದಂತೇಳಿ, ಬಟ್ ನಾವು ರಿಸ್ಕ್ ಬೇಡ ಅಂತೇಳಿ ಸಿ ಸೆಕ್ಷನ್ನೇ ಆಪ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಆಲ್ರೆಡಿ ಬಂದು ನನ್ನ ಕ್ಯಾನ್ಯುಲ ಎಲ್ಲ ಹಾಕಿದ್ದಾರೆ. ನಮ್ಮಮ್ಮನೂ ಇಲ್ಲಿ ನೋಡಿ ಕೂತ್ಕೊಂಡಿದ್ದಾರೆ. ಸೊ ಬೇಬಿ ಹಾರ್ಟ್ ಬೀಟ್ನ ಮಾನಿಟರಿಗೆ ಕನೆಕ್ಟ್ ಮಾಡಿದ್ದಾರೆ, ನೀವಿಲ್ಲಿ ನೋಡ್ಬೋದು. Thank you for watching. Bye. ನಮ್ಮ ಡಾಕ್ಟ್ರು 8:50ಗೆ ಶಾರ್ಪಾಗಿ ನಾನು ಓಟಿಲಿರ್ತೀನಿ ಅಂತ ಹೇಳಿದರು. ನಂದು ಆಲ್ಮೋಸ್ಟ್ 8:30 ಅಷ್ಟರಲ್ಲಿ ಅವರು ಪ್ರಿಪ್ರೇಷನ್ ಎಲ್ಲ ಮಾಡಿ ಮುಗಿಸಿದ್ರು. ಸೊ ಹಾಗೆ ಒಂದು ಕಡೆ ಭಯ ಆಗ್ತಾಯಿತ್ತು, ಒಂದು ಕಡೆ ಟೆನ್ಷನ್ ಆಗ್ತಾಯಿತ್ತು, ಮತ್ತೊಂದು ಕಡೆ ಖುಷಿ ಕೂಡ ಇತ್ತು. ಬೋರ್ ಆಗ್ತಿದ್ದರಿಂದ ಏನು ಮಾಡೋದಂತೇಳಿ ಟಿ ವಿನಲ್ಲಿ ನನ್ನದೇ ವೀಡಿಯೋಸ್ನ ಹಾಕ್ಕೊಂಡು ನೋಡ್ತಾ ಇದ್ವಿ ನಾವೆಲ್ಲರೂ. ಸೊ ಸ್ವಲ್ಪ ಮೈಂಡು ಡೈವರ್ಟ್ ಆಗುತ್ತೆ ಅಂತೇಳಿ. ನೀವು ನೋಡ್ತಾ ಇರ್ಬೋದು, ಕ್ಯಾನ್ಯುಲ ಎಲ್ಲ ಹಾಕಿದ್ದಾರೆ ಇಲ್ಲಿ ಆಲ್ರೆಡಿ. ಸೊ ಇನ್ನೇನು ಓಟಿಗೆ ಶಿಫ್ಟ್ ಮಾಡ್ತಾರೆ. ಸೊ ಇಲ್ಲಿ ನನ್ನನ್ನು ಓಟಿಗೆ ಮೂವ್ ಮಾಡ್ತಾ ಇದ್ದಾರೆ. ಹಸ್ಬೆಂಡ್ ಮತ್ತು ನನ್ನ ಮಗಳು ಬರ್ತಾಯಿದ್ದಾರೆ ಜೊತೆಗೆ. ತುಂಬ ಟೆನ್ಷನ್ ಆಗ್ತಾಯಿತ್ತು, ಮತ್ತು ಒಂದು ಕಡೆ ಖುಷಿನೂ ಇದೆ. ಈಗ ಅದೊಂಥರ ಫೀಲಿಂಗ್ ಏನಂತಲೇ ಹೇಳೋಕ್ಕಾಗಲ್ಲ. ನನ್ನ ಮಗಳೂ ಅಲ್ಲೇ ಇದ್ಲು. ನನಗೆ ಅವಳನ್ನು ನೋಡಿದ ತಕ್ಷಣ ಅಳು ಬರೋ ಥರ ಆಗ್ತಾಯಿತ್ತು. ಸೊ ಆದಷ್ಟು ಏನೂ ಮಾತಾಡಿಲ್ಲ. ನಾನು ಸ್ವಲ್ಪ ಗಾಬರಿ ಆದರೆ ಮನೆಯವರೆಲ್ಲರೂ ಗಾಬರಿ ಆಗ್ತಾರಂತ ಆದಷ್ಟು ಕಾಮಾಗಿ ದೇವರನ್ನ ನೆನೆಸ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಹೋದ್ವಿ, ನೋಡ್ಬೇಕೇನಾಗತ್ತಂತ. ಸೊ ಫ್ರೆಂಡ್ಸ್, ಡೆಲಿವರಿ ಎಲ್ಲ ಆಯಿತು. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ಅರೌಂಡ್ 9:30ಗೆ ಡೆಲಿವರಿ ಆಯಿತು. ಮತ್ತು ಆಪ್ರೇಷನ್ ಎಲ್ಲ ಮುಗಿದು 2 hours ನನ್ನನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಅದಾದಮೇಲೆ ನೆಕ್ಸ್ಟು ನನಗೇನು ಪ್ರಜ್ಞೆನೇ ಇರಲಿಲ್ಲ, ಏನಾಯಿತು ಅಂತ ಗೊತ್ತಾಗಿಲ್ಲ. ಸೊ ನೆಕ್ಸ್ಟ್ ಡೇ ಅವ್ರು ಬಂದು ಅರೌಂಡ್ 7 o'clock 8 o'clock ಹಂಗೆ ವಾಕ್ ಮಾಡಬೇಕು ಅಂತ ಹೇಳಿದರು. ಫಸ್ಟ್ ಡೆಲಿವರಿ ಆದಮೇಲೆ ಫಸ್ಟ್ ವಾಕ್ ಇರುತ್ತಲ್ಲ, ಅದು ತುಂಬಾ ಕಷ್ಟ, ಸಖತ್ತು ಧೈರ್ಯ ಬೇಕು. ಏನಾಗುತ್ತೋ ಅಂತ ತುಂಬ ಭಯ ಇರುತ್ತೆ. ಮತ್ತು ನನಗೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಟೈಮ್ ತುಂಬಾ ಪೇಯ್ನ್ ಇತ್ತು. ಬಿಕಾಸ್ ಸೇಮ್ ಜಾಗದಲ್ಲಿ ಆಪ್ರೇಷನ್ ಆಗಿದ್ದರಿಂದ. ಆದರೂ ನಡೆದಾಡಬೇಕು ಅಂತೇಳಿ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಇಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ಇದು ಬಂದು 7 o'clock. ಅವರು ಹಿಂದಿನ ದಿನ ನನಗೇನೂ ಫುಡ್ ಕೊಟ್ಟಿರಲಿಲ್ಲ, ಕಂಪ್ಲೀಟು ಅಬ್ಸರ್ವೇಷನಲ್ಲಿ. ಮತ್ತು ಅರೌಂಡ್ 4 o'clock 5 o'clock ಅಷ್ಟರಲ್ಲಿ ಸ್ವಲ್ಪ ವಾಟರ್ ಕೊಟ್ಟಿದ್ರು ಅಷ್ಟೇ. ಒಂದೇ ಕ್ಯಾನ್ಯುಲದಲ್ಲೆಲ್ಲ ಮೆಡಿಸಿನ್ ಹಾಕಿದ್ರಿಂದ ನನ್ನ ಕೈ ತುಂಬ ಫುಲ್ ಊದ್ಕೊಂಡಿತ್ತು. ಸೊ ಇಲ್ಲಿ ನೋಡಿ ಆಲ್ರೆಡಿ ಬೇಬಿ ಬಂದಿದೆ. ನಾನು ಹೇಳ್ತೀನಿ ಯಾವ ಬೇಬಿ ಆಯಿತು ಅಂತೇಳಿ ಈ ವಿಡಿಯೋದಲ್ಲೇ. ನನ್ನ ಮಗಳೂ ತುಂಬ ಖುಷಿ. ಇದು ಬಂದು 3rd ಡೇ.
ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಜೀರಾ ವಾಟರ್ ಕೊಟ್ಟಿದ್ದಾರೆ ಕುಡಿಯೋದಕ್ಕೆ. ಮತ್ತು ಇದು ನಾವಿದ್ದಂಥ ವಾರ್ಡು ನೋಡ್ತಾ ಇರ್ಬೋದು ನೀವು. ಇದು ನನ್ನ ಮಗಳು ವಿಡಿಯೋ ಮಾಡ್ಕೊಂಡಿದ್ದಾಳೆ ಅಲ್ಲಿ ಇದ್ದಂಥ ಫೋಟೋಸ್ನೆಲ್ಲ. ಸೊ ನೆಕ್ಸ್ಟ್ ಡೇ ತುಂಬಾ ಪೇಯ್ನ್ ಇತ್ತು, ತುಂಬ ಪೇಯ್ನ್ ಕಿಲ್ಲರ್ಸ್ ಎಲ್ಲ ಕೊಟ್ಟಿದ್ದರಿಂದ ಅಷ್ಟು ಪೇಯ್ನ್ ನಂಗೆ ಗೊತ್ತಾಗಿಲ್ಲ. ಇದು 3rd ಡೇ ಅವ್ರು ಹೇಳಿದರು, ನೀವು ತುಂಬ ಮಲಗಬಾರ್ದು, ಎದ್ದು ವಾಕ್ ಮಾಡಿದ್ರೇ ಬೇಗ ರಿಕವರ್ ಆಗೋದಂತ. ಸೊ ನಾನು ಹಾಗೆ ವಾಕ್ ಮಾಡ್ತಾಯಿದ್ದೀನಿ ಇಲ್ಲೇ ಕಾರಿಡಾರಲ್ಲಿ. ಬಟ್ ಸಖತ್ ಪೇಯ್ನ್ ಇರುತ್ತೆ, ಅದು ಹೇಳಲಿಕ್ಕಾಗಲ್ಲ. ಅವರು ಯಾರು ಅನುಭವಿಸಿರ್ತಾರೆ ಅವರಿಗಷ್ಟೇ ಗೊತ್ತಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಬೇಬಿ ಬಂದಿರುತ್ತೆ, ಖುಷಿಯಾಗಿರುತ್ತೆ. ಇನ್ನೊಂದೇನೆಂದರೆ ನಾನು ಇಲ್ಲಿ ಹಾಸ್ಪಿಟಲ್ ಬಗ್ಗೆ ಮೆನ್ಷನ್ ಮಾಡಲೇಬೇಕು. ಮದರ್ಹುಡ್ ಹಾಸ್ಪಿಟಲ್ಲು ಇದು ಎಸ್ಪೆಷಲಿ ಇರೋದು ಪ್ರೆಗ್ನೆನ್ಸಿ ಮತ್ತು ಚೈಲ್ಡ್ ಬರ್ತ್ ಸ್ಪೆಷಲಿಸ್ಟ್. ಅವರು ತುಂಬಾ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಮತ್ತು ಅಲ್ಲಿ ಸ್ಟಾಫ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಹೆಲ್ಪ್ಫುಲ್. ಹಾಸ್ಪಿಟಲ್ ಅಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. NICU ಕೂಡ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಮದರ್ಹುಡ್ನ ಚೂಸ್ ಮಾಡಬೇಕು ಅಂತ ಇದ್ದರೆ ನೀವು ಕಣ್ಣು ಮುಚ್ಕೊಂಡು ಸೆಲೆಕ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಮಗಾಗಿದ್ದು ಬೇಬಿ ಬಾಯ್. ಹೌದು, ನಾವೆಲ್ಲರೂ ಆಸೆ ಪಟ್ಟಂಗೆ ನಮ್ಮ ಮನೆಗೆ ಪುಟ್ಟು ಭಾವನೆ ಬಂದಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಖುಷಿಯಾಗಿದ್ದಾರೆ. ನನ್ನ ಮಗಳಂತೂ ತುಂಬ ಖುಷಿ. ಅವಳು ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ತುಂಬ ಕಾನ್ಫಿಡೆಂಟ್ ಆಗಿದ್ಲು. ನಿನಗೆ ಯಾವ ಬೇಬಿ ಇಷ್ಟ ಅಂದರೆ ನನಗೆ ಬಾಯ್ ಬೇಕು ಅಂತಲೇ ಹೇಳೋಳು. ಸೊ ಅದೇ ರೀತಿ ನಮಗೆ ಬಾಯ್ ಬೇಬಿನೇ ಆಗಿದೆ. ತುಂಬ ಖುಷಿ ಇದೆ. ಸೊ ಇದು ನನಗೆ ನೈಟು ಡಿನ್ನರ್ ಕೊಟ್ಟಿದ್ದರು. ತುಂಬ ಅಲ್ಲಿ ನೀವಿರೋ 3 ಡೇಸನ್ನು ಅವರು ಬಾಣಂತಿಗೆ ಏನು ಬೇಕು ಲೈಟ್ ಫುಡ್ಡೇ ಕೊಡ್ತಾರೆ. ಇಲ್ಲಿ ದಾಲು, ಒಂದು ಗೋಧಿ ದೋಸೆ ಮತ್ತು ರೈಸು, ರಸಮ್ಮು, ಪಲ್ಯ ಕೊಟ್ಟಿದ್ದಾರೆ. ನನಗೆ ನೈಟ್ ತುಂಬ ಕಾಲು ನೋವು ಬಂದಿದ್ದರಿಂದ ಹಸ್ಬೆಂಡ್ ಮಸಾಜ್ ಮಾಡ್ತಾಯಿದ್ದಾರೆ. ಇಲ್ಲಿ ನನ್ನ ಹಸ್ಬೆಂಡ್ ಬಗ್ಗೆ ಹೇಳಲೇಬೇಕು, ತುಂಬಾ ಕೇರ್ ಮಾಡ್ತಾರೆ. ನನಗಂತೂ ಸಮ್ಟೈಮ್ಸ್ ಅನ್ಸುತ್ತೆ ನಾನು ತುಂಬ ಲಕ್ಕಿ ಅಂತ ಹಸ್ಬೆಂಡ್ ಸಿಕ್ಕಿರೋದಕ್ಕೆ ಅಂತ. ಸೊ ಎಲ್ಲನೂ ಚೆನ್ನಾಗಾಯಿತು. ಇಲ್ಲಿ ನೆಕ್ಸ್ಟ್ ಡೇ ಬೇಬಿಗೆ 3rd ಡೇ ಬಂದು ಎಲ್ಲ ಬೇಬಿಗೆ ಬ್ಲಡ್ ಟೆಸ್ಟು ಮತ್ತು ಹಿಯರಿಂಗ್ ಟೆಸ್ಟು. ನಂದು ಬ್ರೀಚ್ ಪೊಸಿಷನ್ ಇದ್ದಿದ್ದರಿಂದ ಬೇಬಿಗೆ ಅಬ್ಡೋಮನ್ ಸ್ಕ್ಯಾನ್ ಎಲ್ಲ ಮಾಡಿದರು. ಮತ್ತು ಫಸ್ಟು ಹಾಸ್ಪಿಟಲ್ ಕೊಡೋ ಅಂಥ BCG ವ್ಯಾಕ್ಸಿನ್, ವಿಟಮಿನ್ K ಡ್ರಾಪ್ಸು, ಪಲ್ಸ್ ಪೋಲಿಯೋ ಎಲ್ಲನೂ ಅಲ್ಲೇ 3rd ಡೇನೇ ಹಾಕ್ತಾರೆ. ಮತ್ತು 3rd ಡೇ ಬೇಬಿಗೆ ಸ್ನಾನ ಕೂಡ ಮಾಡಿಸಿದರು ಹಾಸ್ಪಿಟಲಲ್ಲೇ. ಸೊ ನಂದು ಮೆಡಿಸಿನ್ ಎಲ್ಲ ಮುಗ್ದಿತ್ತು. ಇನ್ನೇನು ನಾವು ನಮ್ಮ ಡಾಕ್ಟರ್ ಬಂದು ಚೆಕ್ ಮಾಡಿ ಅವರು ಡಿಸ್ಚಾರ್ಜ್ ಸಮ್ಮರಿ ಕೊಟ್ಟರು. ನಾವು ಇಲ್ಲೆಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟು 11-12 o'clock ಆಗಿದೆ. ನಮ್ಮದು ಪ್ಯಾಕೇಜಲ್ಲಿ ಫೋಟೋಶೂಟ್ ಕೂಡ ಇದ್ದಿದ್ದರಿಂದ ನಾವು ಪ್ಯಾಕಿಂಗ್ ಎಲ್ಲ ಮುಗಿಸಿ ಆಮೇಲೆ ಫೋಟೋಶೂಟ್ಗೆ ಅವ್ರು ಬಂದರೆ ನೀಟಾಗಿರುತ್ತೆ. ಫೋಟೋಶೂಟ್ ಆದ ತಕ್ಷಣ ಹೊರಡ್ಬೋದು ಅಂತೇಳಿ ಎಲ್ಲ ಪ್ಯಾಕಿಂಗ್ ಅರೌಂಡ್ 9 o'clock 10 o'clock ಅಷ್ಟಲ್ಲೇ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ ನನ್ನ ಮಗನ ಎತ್ಕೊತೀನಿ ಅಂತ ಸಖತ್ ಹಠ ಮಾಡ್ತಾಯಿದ್ದಾಳೆ. ತುಂಬ ಚಿಕ್ಕ ಬೇಬಿ ಇದ್ದಿದ್ದರಿಂದ ನಮಗೂ ಕೊಡೋದಕ್ಕೆ ಭಯ. ಸೊ ಇಲ್ಲಿ ಇದು ನೋಡಿ ನಾನು ರೆಡಿಯಾಗಿದ್ದೀನಿ ಫೋಟೋಶೂಟ್ ಇರೋದ್ರಿಂದ. ಇನ್ನೂ ಫೇಸಲ್ಲೆಲ್ಲ ಸ್ವೆಲ್ಲಿಂಗ್ ಸ್ವಲ್ಪ ಹಾಗೇ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಮೊಹಮೆನ್ ಕಿಂಡರ್ ಕಡೆಯಿಂದ ಫೋಟೋಶೂಟ್ ಇದ್ದಿದ್ದು. ಅವ್ರು ಬಂದು ಎಲ್ಲ ಸ್ಯಾನಿಟೈಸ್ ಮಾಡಿ ಮತ್ತು ಎಲ್ಲ ಪ್ರೆಪ್ ಮಾಡ್ತಾಯಿದ್ದಾರೆ. ಸೊ ಅವ್ರದ್ದು ರೆಸ್ಟ್ರಿಕ್ಷನ್ಸ್ ಇದೆ, ಶೂಟ್ ಮಾಡೋ ಆಗಿಲ್ಲ ಫೋಟೋಶೂಟದಂತ. ನಾನು ಸಪ್ರೇಟ್ ವೀಡಿಯೋದಲ್ಲಿ ಎಡಿಟಿಂಗ್ ಫೋಟೋಸ್ ಬಂದ ಮೇಲೆ ಯಾವ ರೀತಿ ಫೋಟೋಶೂಟ್ ಆಯಿತು ಬೇಬಿದು ಅಂತೇಳಿ ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಹೊರಡಬೇಕು. ಮತ್ತು ಇನ್ಶೂರೆನ್ಸಿಂದ ಅಪ್ರೂವಲ್ ಬರೋದು ಪೆಂಡಿಂಗ್ ಇದೆ, ಅದಕ್ಕೊಂದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅಪ್ರೂವಲ್ ಬಂದ ತಕ್ಷಣ ಬಿಲ್ಲೆಲ್ಲ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿ ಹೊರಡ್ತೀವಿ ನಾವು. ಸೊ ಫ್ರೆಂಡ್ಸ್ ನೋಡಿ, ಡಿಸ್ಚಾರ್ಜ್ ಎಲ್ಲ ಆಯಿತು. ನಾವು ಆಲ್ರೆಡಿ ಇನ್ನೇನು ನಮ್ಮ ಚಂದಾಪುರ ರೀಚ್ ಆಗ್ತಾಯಿದ್ದೀವಿ, ಬಂದ್ವಿ. ಸೊ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ನಾವು ನೈಸ್ ರೋಡ್ ಮೇಲೆ ಬಂದ್ವಿ. ಹಂಗಾದ್ರೂ 2.5 hours ಆಯಿತು. ನಾವು ಅಲ್ಲಿ ಬಿಟ್ಟಿದ್ದು ಅರೌಂಡು 4:30ಗೆ. ಆಲ್ಮೋಸ್ಟ್ ಮನೆಗೆ ಬರೋಷ್ಟರಲ್ಲಿ 6:30 ಅಷ್ಟಾಗಿತ್ತು. ಬಟ್ ಇನ್ನೂ ಬೆಳಗ್ಗಿದ್ರಿಂದ ಒಳ್ಳೆಯದಾಯಿತು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಬೇಬಿ ಬಂತು, ಇಲ್ಲಿ ಆರತಿ ಮಾಡಿ ಕರ್ಕೊತಾ ಇದ್ದಾರೆ ಒಳಗಡೆ. ನಮ್ಮ ಕೆಳಗಡೆ ಮನೆ ಆಂಟಿನೇ ಆರತಿ ಮಾಡಿದರು. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.